ಹಾಯ್ ಗಾಯ್ಸ್, ಇವತ್ತು ನಾವು ಬ್ರೆಡ್ಡಿಂದ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಈಗ ನಾನು ಪ್ಯಾನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ ಇದ್ರ ಮೇಲೆ ಬ್ರೆಡ್ ಇಟ್ಟು ಈಗ ಒಂದು ಸೈಡ್ ಮಾತ್ರ ಕರೆಕ್ಟಾಗಿ ರೋಸ್ಟ್ ಆಗಬೇಕು ಬ್ರೆಡ್. ಸ್ವಲ್ಪ ಏನು ಮಾಡ್ತೀನಿ ಅಂದರೆ ಅದಕ್ಕೆ ಇದು ಬಟರ್, ಇದ್ರ ಕೆಳಗಡೆ ಒಂಚೂರು ಬಟರ್ ಹಾಕಿ ಸ್ವಲ್ಪ ಬಿಸಿ ಆಗಲಿ. ಈಗ ಬ್ರೆಡ್ ರೋಸ್ಟ್ ಆಗಿದೆ ನೋಡೋಣ ಒಂದು ಸೈಡು. ಹಾಂ, ಎರಡು ಕರೆಕ್ಟಾಗಿ ಬಿಸಿ ರೋಸ್ಟ್ ಆಗಿದೆ. ಸೊ ಈಗ ಇಲ್ಲಿ ನಾನು ಇದಕ್ಕೆ ಫಸ್ಟು ಇದು ಮಿಯೋನೈಸ್. ಆ್ಯಕ್ಚುಲಿ ಪಿಜ್ಜಾಗೆ ಮಿಯೋನೈಸ್ ಹಾಕಲ್ಲ, ಬಟ್ ಈಗ ನನಗೆ ನನ್ನ ಮಗನಿಗೆ ಇಬ್ರಿಗೂ ಮಿಯೋನೈಸ್ ಇಷ್ಟ. ಸೊ ಈಗ ನಾವು ಮಿಯೋನೈಸ್ ಹಾಕಿ ಚೆನ್ನಾಗಿ ಸ್ಪ್ರೆಡ್, ಫ್ಲೇಮ್ನ ಲೋ ಅಲ್ಲಿ ಇಟ್ಕೋಬೇಕು. ಕ್ಲೀನಾಗಿ ಸ್ಪ್ರೆಡ್ ಮಾಡಿ, ಸ್ವಲ್ಪ ಬಿಸಿ ಇರುತ್ತೆ ಫ್ರೆಂಡ್ಸ್, ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು. ಆ್ಯಕ್ಚುಲಿ ಮೇಯೋನೈಸ್ನ ಇದರಿಂದ ಮಾಡಿರ್ತಾರೆ, ಮೊಸರಿಂದ ಮಾಡಿರ್ತಾರೆ. ಸೊ ಇಟ್ ಇಸ್ ವೆರಿ ಹೆಲ್ದಿ ಫಾರ್ ಕಿಡ್ಸ್. ಈಗ ಅದ್ರ ಮೇಲೆ ನನ್ನ ಹತ್ರ ಒಂದಷ್ಟು ಚಿಕ್ಕ ಕೆಚಪ್ಸ್ ಇದ್ದಾವೆ. ಇದನ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಂದು ಬ್ರೆಡ್ಗೆ ಒಂದು ಕೆಚಪ್ ಬೇಕಾಗುತ್ತೆ ಫ್ರೆಂಡ್ಸ್. ಎಸ್, ನನ್ನ ಮನೆಯಲ್ಲಿ ಉಳಿದಿರುವಂತಹ ಬ್ರೆಡ್ ಹಾಗೂ ಸಾಸ್ ಮೀನ್ಸ್ ಕೆಚಪಿಂದ ಇದನ್ನು ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕೆಚಪ್ನ ಕ್ಲೀನಾಗಿ ಸ್ಪ್ರೆಡ್ ಮಾಡಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಒಂದೊಂದು ಬೈಟ್ಗೂ ಒಂದು ಥರ ಟೇಸ್ಟ್ ಬರುತ್ತೆ. ಈಗ ಕೆಲವು ವೆಜಿಟೇಬಲ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕುಕುಂಬರ್, ಐ ಮೀನ್ ಸೌತೆಕಾಯಿ. ಸ್ಪೆಷಾಲಿಟಿ ಏನಂದರೆ ಪಿಜ್ಜಾಗೆ ಯಾವುದು ತರಕಾರಿ ಬೇಕಾದರೂ ಹಾಕ್ಕೋಬೋದು. ಇದು ಟೊಮ್ಯಾಟೋಸ್, ಕೆಚಪ್ ಆಲ್ರೆಡಿ ಹಾಕಿರೋದ್ರಿಂದ ಟೊಮ್ಯಾಟೊ ಜಾಸ್ತಿ ಹಾಕ್ತಾ ಇಲ್ಲ, ಇಲ್ಲಾಂದರೆ ಹುಳಿ ಆಗಿಬಿಡುತ್ತೆ. ಇದು ಕೆಲವು ಸಣ್ಣ ಪೀಸಸ್ ಆಫ್ ಕ್ಯಾರೆಟ್, ಬ್ರೆಡ್ನ ನೀವು ಸ್ಟವ್ ಮೇಲೆ ಇಡೋಕ್ಕಿಂತ ಮುಂಚೆನೇ, ಈ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಇದನ್ನೆಲ್ಲ ರೆಡಿ ಮಾಡಿಟ್ಕೋಬೇಕು. ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡಿಟ್ಕೋಬೇಕು. ಸೊ ಮನೇಲಿ ಒಂದು ಚಿಕ್ಕ ತುಂಡು ಚೀಸ್ ಇದೆ. ಇದನ್ನು ನಾನು ಇದ್ರ ಮೇಲೆ ಇದ್ದೀನಿ. ಸೇಮ್ ಪಿಜ್ಜಾ ಥರನೇ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಸ್ಕ್ವೇರ್ ಬ್ರೆಡ್ ಪಿಜ್ಜಾ ಅಂತ ಹೇಳ್ಬೋದು ಇದನ್ನ. ಅದ್ರ ಮೇಲೆ ನಾವು ರೀಸೆಂಟಾಗಿ ಲ್ಯಾಪಿನೋಸಿಂದ ಪಿಜ್ಜಾ ತರಿಸಿದ್ವಿ. ಅದರಲ್ಲಿ ಒಂದೆರಡು ಸ್ಯಾಶೆ ಉಳಿದಿತ್ತು. ಹೀಗೆ ಪಿಜ್ಜಾ ಟ್ರೈ ಮಾಡುವ ಮನೇಲಿ ಬ್ರೆಡ್ಡು ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ.
ಸೊ ಇದು ಆ್ಯಕ್ಚುಲಿ ನನ್ನ ಮಗನಿಗೆ ತುಂಬ ಇಷ್ಟ. ಯಾಕೆ ನಾನು ನನ್ನ ಫ್ರೆಂಡ್ಸ್ಗೂ ಎಲ್ಲ ತೋರಿಸ್ಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮಗ ಸ್ಕೂಲಿಂದ ಬರೋ ಟೈಮ್ ಆಯಿತು. ಅವನು ಬರೋಷ್ಟರಲ್ಲಿ ಇದನ್ನು ರೆಡಿ ಮಾಡಿ ಇಟ್ಟಿರ್ತೀನಿ. ಈಗ ಲೋ ಫ್ಲೇಮಲ್ಲಿದೆ ಫ್ರೆಂಡ್ಸ್. ಇದೆಲ್ಲ ಹಾಕಿರೋವಂಥ ಚೀಸು ಮೆಲ್ಟ್ ಆಗಬೇಕು. ಸೊ ಏನು ಮಾಡ್ತೀನಿ, ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡ್ತೀನಿ. ಈಗ ನೋಡೋಣ, ಚೆಕ್ ಮಾಡೋಣ. ಎಸ್, ಇಟ್ಸ್ ಡನ್. ಪ್ಲೇಟಿಂಗ್ ಮಾಡ್ಕೊಳ್ಳೋಣ ನಿಧಾನಕ್ಕೆ, ಇಲ್ಲಾಂದರೆ ವೆಜಿಟೇಬಲ್ಸ್ ಎಲ್ಲ ಬಿದ್ದೋಗುತ್ತೆ. ಸ್ಲೋಲಿ ತಗೊಂಡು ಪ್ಲೇಟ್ ಹಾಕೊಳ್ಳೋಣಂತೆ. ಎಸ್, ಈಗ ಇದನ್ನು ನನ್ನ ಮಗ ಬಂದ ಈಗ ಅವ್ನ ಕೈಕಾಲು ಮುಖ ತೊಳ್ಕೊಂಡು ಬರೋಷ್ಟರಲ್ಲಿ ಇದನ್ನು ಅವನಿಗೆ ಟೇಬಲ್ ಮೇಲೆ ರೆಡಿ ಮಾಡಿಕೊಡ್ತೀನಿ. ತಿಂದು ಹೇಗಿದೆ ಅಂತ ಹೇಳ್ತಾನೆ. ಫ್ರೆಂಡ್ಸ್, ಇವನು ನನ್ನ ಮಗ ಈಶಾನ್. ಹಾಯ್ ಮಾಡು. ಹಾಯ್, ಇವತ್ತು ನನ್ನಮ್ಮ ನನ್ನ ಸಲುವಾಗಿ ಬ್ರೆಡ್ ಪಿಜ್ಜಾ ಮಾಡಿದ್ದಾರೆ ಫ್ರೆಂಡ್ಸ್. ಇದನ್ನು ಒಂದು ಪೀಸ್ ತಿಂತಾ ಇದ್ದೀನಿ. ಹಿಂಗಾಗಿ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.